ಶುಭಾಶಯಗಳು ಹೇಳಿ, ಮೊದಲನೇದಾಗಿ ಏನಂದರೆ ಲಿಂಗಾಯತ ಸಮಾಜ ಚಂದ್ರಗೌಡ ಟ್ರಸ್ಟಿಂದ ಪತ್ರಿಕಾ ಭವನಿಗೆ ಬಂದಿರೋದು ಫಸ್ಟ್ ಟೈಮ್ ನಾವು. ಹೀಗಾಗಿ ಪತ್ರಿಕಾ ಭವನ ಮಾಡಿದರೆ ತಮಗೆಲ್ಲ ಅಭಿನಂದನೆ ತಿಳಿಸಿ, ಇಲ್ಲಿರುವಂಥ ಎಲ್ಲ ಪತ್ರಕರ್ತರ ಸ್ನೇಹಿತರಿಗೆ ಸ್ವಾಗತ ತಿಳಿಸಿ, ವೇದಿಕೆ ಮೇಲೆ ಇದ್ದಂಥ RDC ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದಂಥ ಹಂಪನಗೌಡ ಮಾದರ್ಲಿ ಅವರೇ, ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರಾದಂಥ ಚಂದ್ರ ನಾಡಗೌಡ ಅವರೇ, ಸಂಘಟನಾ ಕಾರ್ಯದರ್ಶಿ ಆದಂಥ ಅಂಪಯ್ಯ ರಾವೇಳ್ ಅವರೇ, ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಖಜಾಂಚಿ ಆದಂಥ ವೀರೇಶಪ್ಪ ಮಸ್ಕಿ ಅವರೇ, ನಮ್ಮ ಚಂದ್ರಮೂಳೇಶ ಟ್ರಸ್ಟಿನ ಅಧ್ಯಕ್ಷರಾದಂಥ ರಾಮನಗೌಡರು ಹಾಗೂ ತಾಲೂಕಾ ವಕೀಲರ ಸಂಘದ ಅಧ್ಯಕ್ಷರಾದಂಥ ಎನ್ ರಾಮನಗೌಡ ಅವರೇ, ನಮ್ಮ ಸಿಂಧೂ ಲಿಂಗಾಯತ ವೀರಶೈವ ಸಮಾಜದ ಕಾರ್ಯದರ್ಶಿ ಆದಂಥ ಅಂಬರೀಶ್ ಅವರಿಗೆ ಹಾಗೂ ಬಸವ ಕೇಂದ್ರದಿಂದ ಏನಾದರೂ ಪ್ರಮುಖರಾದಂಥ ಶರಣಪ್ಪ ತೆಂಗಿನಕಾಯಿ ಅವರಿಗೆ ಸ್ವಾಗತ ಬಯಸಿ, ನಮ್ಮ ಚಂದ್ರಮೂಳೇಶ್ವರ ಟ್ರಸ್ಟ್ ವೀರಶೈವ ಸಮಾಜದ ಏನು 4 ಎಕರೆ ಭೂಮಿ ಕೊಟ್ಟಾರಲ್ಲ ಅವರ ಮೊಮ್ಮಗನಾದಂಥ ವೀರಯ್ಯ ತಾತವರು ಮುಂದಾದೇನು ಇನ್ನು ಕ್ರಮೇಣ ಬೆಳೆದಂಗೆಲ್ಲ ನೀವು ಹೇಳ್ದಂಗೆ ಏನಂದರೆ ಪ್ರಯತ್ನ ಮಾಡೋಣ. ಈಗ ಜನಗಣಿತ 2011 ಅನ್ಬೇಕು ಯಾವುದು ಜನಗಣಿತನೇ ಇಲ್ಲ, ಯಾರು ಎಷ್ಟು ಏನಾದ್ರು ಅಂಬೋದು ಎಲ್ಲ ಸಮಾಜದವ್ರಿಗೂ ಬಂದಿದ್ದಾರೆ. ಏನು ಅದೇನಾದ್ರು ಪರ್ಟಿಕ್ಯುಲರ್ ನಮ್ಗೆ ಗೊತ್ತಾದರೆ ಅಷ್ಟೆಲ್ಲ ಮಾಡ್ಬೋದು. ಸಿಂಧೂರು ತಾಲೂಕಾ ವೀರಶೈವ ಸಮಾಜ ಸಿಂಧೂರು ತಾಲೂಕಾ ವೀರಶೈವ ಲಿಂಗಾಯತ ಸಮಾಜ ನೋಂದಣಿಯಾಗಿದೆ. ಈಗ ಹಿಂದೆ ವೀರಶೈವ ಸಂಘ ಅಂತ ಇತ್ತು. ಆ ವೀರಶೈವ ಸಂಘದಿಂದ ಸದಸ್ಯತ್ವದ ಅಭಿಯಾನವನ್ನು ಕೂಡ ಇಲ್ಲೇ ಮಾಡಲಾಯಿತು. ಆದರೆ ಸ್ವಲ್ಪ ಮಟ್ಟಿಗೆ ಸಮಾಜದ ಸದಸ್ಯರಿಂದ ಬೆಂಬಲ ಸಿಕ್ತು. ಯಾಕಂತ ಹೇಳಿದ್ರೆ ಮೊದಲು ಅವರು ನಗರಕ್ಕೆ ಸೀಮಿತವಾಗಿತ್ತು. ಸಂಪೂರ್ಣವಾಗಿ ಇಡೀ ನಮ್ಮ ಸಿಂಧೂರ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಹಿಂದಿನ ಬೈಲಾದಲ್ಲಿ ಅವಕಾಶ ಇದ್ದಿಲ್ಲ. ಒಂದು ನಗರಸಭೆ ವ್ಯಾಪ್ತಿ ಒಳಗಡೆ ಇದ್ದುದರಿಂದ ಸದಸ್ಯತ್ವ ನಮ್ಮಲ್ಲಿ ಕಡಿಮೆಯಾಗಿತ್ತು. ಸೊ ಆನಂತರ ಈಗ ಸಮಾಜದ ಪದಾಧಿಕಾರಿಗಳು ಕೂಡ ಸುಮಾರು 12-13 ವರ್ಷದಿಂದ ಬದಲಾವಣೆ ಆಗಿಲ್ಲ. ಆನಂತರ ಈಗ ರಾಷ್ಟ್ರಗೌಡರು ಮತ್ತು ಊರಿನ ನಮ್ಮ ಸಮಾಜದ ಮುಖಂಡರು ಎಲ್ಲ ಸೇರಿ ಈಗ ಅಂದರೆ ತಾವರಿಗೆ ಪಂಪಗೌಡರನ್ನ ಅಧ್ಯಕ್ಷರನ್ನ ಮಾಡಿದ್ದಾರೆ. ಒಂದೊಂದೂರೆಲ್ಲ ಮಾಡಿ ಹಾಗೆ ಇದೆ. ಸೊ ಈಗ ಇವರ ಒಂದು ಅಭಿಪ್ರಾಯದಂತೆ ಈ ಹೊಸದಾಗಿ ಸದಸ್ಯತ್ವವನ್ನು ಮಾಡಬೇಕು. ಇಡೀ ಸಿಂಧನೂರು ತಾಲೂಕಿಗೆ ಕೆಳ ಹಂತದ ಎಲ್ಲ ನಮ್ಮ ಸಮಾಜದ ಬಾಂಧವರಿಗೆ ಸಮಾಜದ ಸದಸ್ಯತ್ವದ ಒಂದು ಅವಕಾಶ ಸಿಗಬೇಕು. ನಮ್ಮ ಬೇಲಾದಂತೆ ಅವರ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ನಮ್ಮ ಸಮಾಜದ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಮಾಡುವ ಸಲುವಾಗಿ ಅವರಿಗೆ ಅವಕಾಶ ಕಲ್ಪಿಸಿಕೊಟ್ಟು ನಮಗೆಲ್ಲ ಗೊತ್ತಿರುವಂತೆ ಅನಾಥಾಶ್ವರ ಕಲ್ಯಾಣ ಮಂಟಪದಲ್ಲಿ 14ನೇ ತಾರೀಕಿಗೆ ಮಾಡಲಾಗಿದೆ, 14/24. ಸೊ ಈ ಸದಸ್ಯತ್ವ ಅಭಿಯಾನವನ್ನು 14/8/2024 1 ತಿಂಗಳವರೆಗೆ ಈ ಸದಸ್ಯತ್ವ ಅಭಿಯಾನವನ್ನು ಪ್ರಾರಂಭ ಮಾಡಲಾಗಿದೆ. ಇದರ ಉಸ್ತುವಾರಿಯನ್ನು ಎಸ್ ಶರಣಗೌಡರವರಿಗೆ ಕೊಡಲಾಗಿದೆ. ಹಾಗೂ ನಿವೃತ್ತ ಯಾವ ಸರ್ಕಾರಿ ನೌಕರರಲ್ಲಿ ನಿವೃತ್ತರಾಗಿದ್ದಾರೆ ಸುಮಾರು 15 ಜನ ಅವರು ಕೂಡ ಸ್ವಯಂಪ್ರೇರಿತರಾಗಿ ನಾವು ಕೂಡ ಸಮಾಜಕ್ಕೆ ಸೇವೆ ಸಲ್ಲಿಸ್ತೀವಿ ಅಂತ ಹೇಳಿ ಬಂದು ಇವತ್ತು ಅವರು ಕೋಟೆ ಕಲ್ಯಾಣ ಮಂಟಪದಲ್ಲಿ ದಿನ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ, ಮಧ್ಯಾಹ್ನ 3 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಅವರು ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈಗಾಗಲೇ ಸುಮಾರು 1000 ಜನ ಅರ್ಜಿ ಫಾರ್ಮನ್ನು ತೆಗೆದುಕೊಂಡು ಹೋಗಿದ್ದಾರೆ. ಸೊ ಅದರಲ್ಲಿ ಇವರಿಗೆ ಸುಮಾರು 545 ಜನ ನಮ್ಮ ತಾಲೂಕಾ ಸಿಂಧೂರು ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ನೋಂದಣಿ ಮಾಡಿಸಿದ್ದಾರೆ. ಇನ್ನು ಹಲವಾರು ಜನ 14ನೇ ತಾರೀಕಿನ ಸದಸ್ಯತ್ವವನ್ನು ಮಾಡಲಿದ್ದಾರೆ. ಹಾಗೂ ಈಗ ಮಳೆ ಬಂತು, ಈಗೆಲ್ಲ ಒಕ್ಕತ ಚಟುವಟಿಕೆಯಲ್ಲಿ ಜನ ಭಾಗವಹಿಸುವುದರಿಂದ ಇನ್ನೂ ಸ್ವಲ್ಪ ಪತ್ರಿಕಾ ಮಾಧ್ಯಮದ ಮೂಲಕ, ಸಮೂಹದ ಮಾಧ್ಯಮದ ಮೂಲಕ ಮತ್ತು ಎಲ್ಲರ ನಮ್ಮ ಈ ಸಾಮಾಜಿಕ ಸೇವಾದಲ್ಲಿ ಇರ್ತಕ್ಕಂಥ ಬಸವ ಕೇಂದ್ರ ಆಗಲಿ, ಪತ್ರಿಕಾ ಮಾಧ್ಯಮದಲ್ಲಿರ್ತಕ್ಕಂಥದ್ದಾಗಲಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಇದನ್ನು ಪ್ರಚಾರ ನೀಡಿ ಹೆಚ್ಚು ಜನರು ಇದನ್ನು ಭಾಗವಹಿಸುವಂತೆ ಮಾಡೋದು. ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಬೇಕನ್ನೋ ತೀರ್ಮಾನವನ್ನು ಮಾಡಿ ಮುಂದೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ, ಸಮಯ ಅವಧಿ ಬಹಳ ಕಡಿಮೆ ಇದೆ, ಸುಮಾರು ಒಂದು 8 ದಿನ ಮಾತ್ರ ಇದೆ. ಹಾಗೆ 14/8/24 ಮತ್ತೆ ಸದಸ್ಯತ್ವ ಅಭಿಯಾನ ಇಲ್ಲ, ಸ್ಟಾಪ್ ಆಗುತ್ತೆ.
ಮತ್ತೆ ಅವರಿಗೆ ನಾವು ತೀರ್ಮಾನ ಮಾಡಿ ಸದಸ್ಯತ್ವಕ್ಕೆ ಆದಮೇಲೆ ಅವರೇನಂದರೆ ಅಭಿಯಾನಕ್ಕೆ ಅವಕಾಶವನ್ನು ಕೊಟ್ಟರೆ ಮುಂದಿನ ಪದಾಧಿಕಾರಿಗಳಾದಮೇಲೆ ಅದೇನು ತೀರ್ಮಾನ ಮಾಡ್ತಾರೋ ಯೋಚಿಸಿ ಅದನ್ನು ಮಾಡ್ತಾರೆ. ಈಗ ಸುಮಾರಾಗಿ ನಮ್ಮ ಸದಸ್ಯತ್ವ ಪಡೆಯಲು 4 ವಿಭಾಗಗಳಾಗಿ ಮಾಡಲಾಗಿದೆ. ಒಂದು ಯಾರು 50,000 ಕೊಡ್ತಾರೋ ಪೋಷಕ ಸದಸ್ಯತ್ವ, ಯಾರು 25,000 ಕೊಡ್ತಾರೋ ಅವರು ದಾನಿಗಳ ಸದಸ್ಯತ್ವ, ಯಾರು 5,000 ಕೊಡ್ತಾರೋ ಅವರು ಅಜೀವ ಸದಸ್ಯತ್ವ, ಅವರ ಜೀವವರೆಗೂ. ₹500 ಯಾರು ಕೊಡ್ತಾರೆ ಅವರು ವಾರ್ಷಿಕ ಸದಸ್ಯತ್ವ. ಅದು 1 ವರ್ಷಕ್ಕೆ ಮಾತ್ರ ಸೀಮಿತ ಇರುತ್ತೆ. 1 ವರ್ಷ ಆದ ನಂತರ ಮತ್ತೆ ಅವರು ಮರುನೋಂದಣಿ ಮಾಡಿ ತಮ್ಮ ಸದಸ್ಯತ್ವವನ್ನು ನವೀಕರಣವನ್ನು ಮಾಡಿಕೊಡ್ತಕ್ಕಂಥದ್ದು. ಇದಾದಮೇಲೆ ಇದು ಸದಸ್ಯತ್ವ ಆದ ನಂತರ ಹೊಸದಾಗಿ ಕಾರ್ಯಕಾರಿ ಮಂಡಳಿ ರಚನೆ ಮಾಡಬೇಕು ಅಂತ ಬೇರೆ ರೀತಿಯಲ್ಲಿದೆ. ಅದು 1 ವರ್ಷದ ನಂತರ. ಈಗ ನೀವು ಕಾರ್ಯಕಾರಿ ಮಂಡಳಿಯ ಸದಸ್ಯತ್ವವನ್ನು ಯಾವ ರೀತಿ ಕೊಡ್ತೀರಿ ಅಂತ ಹೇಳಿ ಒಂದು ಪ್ರಶ್ನೆ ಬಂದಾಗ ಅದಕ್ಕೆ 50,000 ಕೊಟ್ಟವರಿಗೆ ಅವರೊಂದು ಸ್ಥಾನಮಾನವನ್ನು ಸಮಾಜದಲ್ಲಿ ನಾವು ಸಾಮಾಜಿಕ ಕಾರ್ಯಗಳಿಗೆ ಮತ್ತು ಅವರ ಒಂದು ದೇಣಿಗೆ ಕೊಡಿಸೋದಾಗಿ ಒಂದು ಸ್ಥಾನ ಕೊಡಬೇಕು ಅಂತೇಳಿ ಅವಕಾಶ ಮಾಡಿಕೊಟ್ಟು ಅವರಿಗೆ 5 ಜನರಿಗೆ 5 ಸ್ಥಾನ. 5 ಸ್ಥಾನ ಅಂತಂದರೆ ಇವರೆಲ್ಲರೂ ಕೂಡ ಒಟ್ಟಾಗಿ ಅವರಿಗೆ ಮತ ಚಲಾಯಿಸ್ತಕ್ಕಂಥದ್ದಲ್ಲ. ಯಾರು 50,000 ರೂಪಾಯಿಯನ್ನು ಕೊಟ್ಟಿರ್ತಾರೆ ಅವರವರ ಮಧ್ಯದಲ್ಲಿ 50,000 ಕೊಟ್ಟವರು ಅವರು ಮಾತ್ರ 5 ಜನ ನಾಮಪತ್ರಗಳನ್ನು ಹಾಕಲಿಕ್ಕೆ ಅವಕಾಶ ಇದೆ. 5 ಜನ ಹಾಕಿಲ್ಲ ಅಂದರೆ ತಮ್ಮೆಲ್ಲ ಗೊತ್ತಿದೆ, ಯಾರು ನಾಮಿನೇಷನ್ ಹಾಕಿರ್ತಾರೆ ಅವರಿಗೆ ಅದೇ ಇರ್ತದೆ. ಅದೇ ಸೇಮ್. ಅದೇ ರೀತಿಯಾಗಿ 25,000 ಅದು ಕೂಡ ಸೇಮ್, ಅದು ಕೂಡ 5 ಜನ ಸದಸ್ಯರು. ಅದಾದ ನಂತರ ಮೂರನೇದಾಗಿ 5,000 ಅಧಿಸತ್ವ ಕೊಟ್ಟಂಥವರಿಗೆ 10 ಸ್ಥಾನಗಳು. ಮತ್ತೇನು ಇದರಲ್ಲಿ ಮಹಿಳೆಯರು ಬರಲ್ಲ ಅಂತ ಪ್ರಶ್ನೆ ಬರ್ಬೋದು. ಹೀಗಾಗಿ 5,000 ಜನ ನೀಡಿ ಅಜೀವ ಸದಸ್ಯತ್ವ ಪಡೆದಂಥವರಲ್ಲಿ 10 ಜನ ಸ್ಪರ್ಧೆಯನ್ನು ಒಂದು ಸ್ಥಾನ ಕಟ್ಟಿದ್ದಲ್ಲಿ 7 ಜನ ಮಾತ್ರ ಪುರುಷರಿಗೆ ಅವಕಾಶ. 10 ಸ್ಥಾನಗಳಲ್ಲಿ ಪುರುಷರಿಗೆ 7 ಸ್ಥಾನಗಳು, ಇನ್ನುಳಿದ 3 ಸ್ಥಾನಗಳನ್ನು ಮಹಿಳೆಯರಿಗೆ ಮೀಸಲಾಗಿದೆ. ಅದೇ ರೀತಿಯಾಗಿ ₹500 ವಾರ್ಷಿಕ ಸದಸ್ಯತ್ವ ಅಂತ ಪಡೆದಂಥವರಿಗೆ 7 ಜನರಿಗೆ ಒಟ್ಟು ಅವಕಾಶ ನೀಡಲಾಗಿದೆ. ಈ 7 ಜನರಿಗೆ ಕೊಟ್ಟಂಥ ಅವಕಾಶದಲ್ಲಿ ಪುರುಷರಿಗೆ 6 ಜನರಿಗೆ, ಮಹಿಳೆಯರಿಗೆ 1 ಸ್ಥಾನ. ಸೊ ಈ ರೀತಿಯಾಗಿ ಈ ನೋಂದಣಿ ಸದಸ್ಯತ್ವ ಶುಲ್ಕ ನೀಡಿದಂಥವರಿಗೆ ಈ ರೀತಿಯಾಗಿ ವರ್ಗೀಕರಣ ಮಾಡಿ ಆಯಾ ಕಾರ್ಯಕಾರಿ ಮಂಡಳಿಯನ್ನು ಸದಸ್ಯರನ್ನು ಆಯ್ಕೆ ಮಾಡಲು ಬೈಲಾದಲ್ಲಿ ಈ ಹೊಸ ಬೈಲಾದಲ್ಲಿ ಏರ್ಪಡೆ ಮಾಡಲಾಗಿದೆ. ಮತ್ತು ಏನ್ರಿ 50,000 ಕೊಡ್ತಾರೆ, ಇದಕ್ಕಿಂತ ಜಾಸ್ತಿ ಕೊಡಬಹುದಾದ ದಾನ ಯಾರು ಅಂತ ಪ್ರಶ್ನೆ ಮಾಡಬಹುದು. ವೀರಶೈವ ಸಮಾಜಕ್ಕೆ ಹೆಚ್ಚಿನ ದಾನ ಯಾರ ದಾನಿಗಳಿದ್ರೆ ಸದಸ್ಯರು ಆಗಿ ಮತ್ತು ಮುಂದೆ ಜಾಸ್ತಿ ಬೇಕಾದ್ರೆ ಬರ್ಸ್ಬೋದು. 50,000 ಬರ್ಸ್ಬೋದು, 1,00,000 ಬರ್ಸ್ಬೋದು, 2 ಲಕ್ಷ ಬರ್ಸ್ಬೋದು. ಅವ್ರಿಗೇನು ಅಂತ ಕೇಳೋದು ವಿನಾಯಿತಿ. ಅವ್ರಿಗೇನು ವಿನಾಯಿತಿ ಅಂತ ಕೇಳಿದ್ರೆ ATG ಇನ್ಕಮ್ ಟ್ಯಾಕ್ಸ್ ನೀವೇನಂದ್ರೆ ರಿಟರ್ನ್ ಫೈಲ್ ಮಾಡ್ತೀರಿ, ತೆರಿಗೆ ಆ ಕಾಯ್ದೆ ಪ್ರಕಾರ ATG ಮತ್ತು ಟೊಳಿ ಅದನ್ನು ಕೂಡ ಈಗ ಬೊಮ್ಮಗೌಡರು ಮತ್ತು ಎಲ್ಲ ರಾಶಿಪುರ ಅವ್ರ ಟೀಮ್ ಅದನ್ನು ಕೂಡ ಈಗಾಗಲೇ ಅದನ್ನು ನೋಂದಣಿ ಮಾಡಿಸಿದ್ದಾರೆ. ಅದು ಕೂಡ ನಂಬರ್ ಕೂಡ ಬಂದಿದೆ. SOR ನಮ್ಮ 03 ನಮ್ಮ ಪತ್ರದಲ್ಲಿದೆ. 1992 ರಿಜಿಸ್ಟರ್ ಆಗಿದ್ದು ಮೊನ್ನೆ 2023-24 ಅವರಿಗೆ ಈ ದಾನ ರೂಪದಲ್ಲಿ ಹೆಚ್ಚಿಗೆ ಹಣವನ್ನು ಕೊಟ್ಟರೂ ಸಹ ಅದನ್ನು ಸಂಘಕ್ಕಾದರೂ ಬಳಸ್ಬೋದು, ಅದನ್ನು ನಾವು ಕಲ್ಯಾಣ ಮಂಟಪ ಕಟ್ತೀವಿ ಅದಕ್ಕೂ ಅವರು ಕೊಡ್ಬೋದು. ಅದಕ್ಕೂ ಕೊಟ್ಟಾಗಲೂ ಸಹ ಇದರಲ್ಲಿ ಕೂಡ ಅವರಿಗೆ ತೆರಿಗೆಯನ್ನು ಪಾವತಿ ಮಾಡ್ತಾರೆ, ಅದರಲ್ಲಿ ಅವರಿಗೆ ವಿನಾಯಿತಿ ಸಿಗಲಿದೆ. ದಯವಿಟ್ಟು ಅವರು ನಾಳೆಯಿಂದ ಸ್ವಲ್ಪ ಆಕ್ಟಿವ್ ಆಗಬೇಕು, ಕ್ರಿಯಾಶೀಲರು ಆಗಬೇಕು. ಎಲ್ಲ ಹಳ್ಳಿಗಳಲ್ಲಿ ಪಂಚಾಯತ್ ಕರ್ಕೊಂಡು ಹೆಚ್ಚಿನ ಸದಸ್ಯರನ್ನು ಮಾಡಿಸಿದರೆ ಹೆಚ್ಚಿನ ಸದಸ್ಯರು ಆಗ್ತದೆ. ಯಾಕೆಂದ್ರೆ 3 ವರ್ಷಗಳ ಮತ್ತೆ ಇಲ್ಲ. ಆದ ಕಾರಣ ಎಲ್ಲರೂ ಸಹಕರಿಸಿ ಪತ್ರಿಕಾ ಭವನಕ್ಕೆ ಬಂದಿದೆ. ಬಹಳ ದಿವಸದಿಂದ ತಮ್ಮ ಹೋರಾಟ ಇತ್ತು. ಎಲ್ಲ ಭವನ ಆಗಿದ್ದಾವೆ, ಪತ್ರಿಕಾ ಭವನ ಇಲ್ಲ. ಬಹಳ ಚೆನ್ನಾಗಿ ಕಟ್ಟಿದ್ದೀವಿ, ಸಂತೋಷದ ವಿಷಯ. ಇವತ್ತು ನಾವೆಲ್ಲ ಸೇರಿರೋದು ಸದಸ್ಯತ್ವ ನೋಂದಣಿ ಬಗ್ಗೆ ಹೆಚ್ಚಿನ ಪಬ್ಲಿಸಿಟಿ ಸಿಗಲಿ ಅನ್ನೋ ಉದ್ದೇಶದಿಂದ ಇವತ್ತು ಬಂದಿದ್ದೀವಿ. ಬಹಳ ವರ್ಷಗಳಿಂದ ನಮ್ಮ ಸಮಾಜ ಮಾಡ್ಕೊಂಡಿತ್ತು.
ಮೆಂಬರ್ಸ್ಗಳು ಇರಲಿಲ್ಲ. ಯಾವಾಗಲೂ ಹೇಳ್ತಾ ಇದ್ವಿ, ಬಳ್ಳಾರಿ ಮತ್ತು ರಾಯಚೂರು ಸಮಾಜ ಭಾಳ ಆಕ್ಟಿವ್ ಆಗಿದೆ. ಈಗ ರಾಜಶೇಖರ್ ಪಾಟೀಲ್ ಅವರು ಆ್ಯಂಟಿ ಫೀಲ್ಡಿಗೆ ಇಳಿದಿದ್ದಾರೆ. ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ದಾರೆ, ಭಾಳಷ್ಟು ಕಷ್ಟಪಟ್ಟಿದ್ದಾರೆ. ಯಾಕಂದರೆ ಬೈಲಾವ್ ಮಾಡಬೇಕಾದ್ರೆ ಸರಳ ಕೆಲಸ ಅಲ್ಲ. ಮಾಡಿ ಎಲ್ಲ ಸಮಾಜನ ಒಟ್ಟುಗೂಡಿಸೋದು ಎಲ್ಲರಿಗಿಂತ ದೊಡ್ಡ ಕೆಲಸ. ಹಾಗಾಗಿ ನನ್ನ ಹೃದಯದಿಂದ ಅವ್ರನ್ನ ಅಭಿನಂದಿಸುತ್ತೇನೆ. ಭಾಳಷ್ಟು ಜನ ನಮ್ಮ ಸಮಾಜದವರು ಇದು ಒಂದು ಒಳ್ಳೆ ಅವಕಾಶ, ಭಾಳ ವರ್ಷದಿಂದ ಬೇಡಿಕೆನೂ ಇತ್ತು. ಬರೀ ಸಿಂಧನೂರಿಗೆ ಮಾತ್ರ ಸೀಮಿತನ ಸಮಾಜ, ಹಳ್ಳಿಗಳಿಗೆ ಸೀಮಿತ ಇಲ್ವಾ ಅನ್ನುವ ಪ್ರಶ್ನೆ ಭಾಳ ವರ್ಷದಿಂದ ಕೇಳ್ತಾರೆ. ಈಗ ಹಳ್ಳಿಗಳಲ್ಲೂ ಕೂಡ ಬೈಲಾವಲ್ಲಿ ತಗೊಂಡಿರೋದ್ರಿಂದ ಅವ್ರಿಗೂ ಅವಕಾಶ ಇದೆ. ನಮ್ಮ ಸಮಾಜದ ಎಲ್ಲ ಮುಖಂಡರಲ್ಲಿ ವಿನಂತಿ ಮಾಡ್ತೀನಿ, ಈ ಅವಕಾಶಗಳನ್ನು ಪಡೆದುಕೊಳ್ಳಿ. ಯಾಕಂದರೆ 3-4 ಸ್ಲ್ಯಾಬ್ ಇದೆ. ಅದು ತಮ್ಮ ಶಕ್ತಿ ಎಷ್ಟಿದೆ ಆ ಸ್ಲ್ಯಾಬ್ಗೆ ಎರಡು ಮಾತಾಡ್ತಾರೆ. ಎಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ ನೀಡುತ್ತಾ, ಸಿಂಧನೂರು ತಾಲೂಕು ವೀರೇಶ್ವರ ಲಿಂಗಾಯತ ಸಮಾಜ ಇವತ್ತು ಸದಸ್ಯತಾ ನೋಂದಣಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. 14/7/2024 ಪ್ರಾರಂಭವಾಗಿದೆ. ಅದು ಇದೇ ತಿಂಗಳ 14/8 ಕೊನೆಗೊಳ್ತಿದೆ. ನಮ್ಮ ಸಮಾಜದ ಎಲ್ಲ ತಾಲೂಕಿನ ಸಮಾಜದ ಎಲ್ಲ ಮುಖಂಡರಿಗೂ ಮತ್ತು ಎಲ್ಲ ಯುವಕರಿಗೆ ಮನವಿ ಮಾಡೋದೇನೆಂದರೆ ಕೊನೆಯ ದಿನಾಂಕ